ನದಿ ಮೂಲ ಅಂತ ಹೇಳುದು. ನದಿ ಮೂಲ ಅಂತ ಹೇಳಿದ್ರೆ ಎಲ್ರಿಗೊಂದು ಬಹಳವಾದ ಪರಿಕಲ್ಪನೆ ಇರ್ತದೆ. ಅಲ್ಲಿ ದೊಡ್ಡ ನೀರುಂಟು, ಫಾಲ್ಸ್ ಉಂಟು, ಅದುಂಟು ಅಂತ. ಎಲ್ಲ ನದಿಗಳು, ನಮ್ಮ ರಾಷ್ಟ್ರದ ಎಲ್ಲ ನದಿಗಳ ಮೂಲ ಒಂದು ಬಿಂದು. ನೇತ್ರಾವತಿ ನದಿ ತಿರುವು ಯೋಜನೆ ಆಗುವಾಗ ನಾನು ಕಂಡ ಪ್ರಕಾರ 9 ಉಪನದಿಗಳಿವೆ, ಅದಕ್ಕೆ 42 ಕಿರು ನದಿಗಳಿವೆ. ಇವೆಲ್ಲಕ್ಕೂ ನಾನು ಸುತ್ತಾಡಿಕೊಂಡು ಹೋಗಿದ್ದೇನೆ. ಆಗ ಅಲ್ಲಿ ಕಂಡದಿಷ್ಟೇ ದಟ್ಟ ಕಾಡು, ಒಂದು ಕಣಿವೆ ಎದುರು, ಎಲ್ಲ ಯಾರು ಹೋಗದ ಪೊದೆ ಗಿಡ ಬಳ್ಳಿಗಳಲ್ಲಿ ಒಂದು ಡ್ರಾಪ್ ಇಳಿತಾ ಉಂಟು. ಆ ಡ್ರಾಪ್ ಅದು ಮೂಲ. ಅದಕ್ಕೆ ಮತ್ತೆ ಕೆಳಗಡೆ ಕಡೆ ಬರುವಾಗ ಎಲ್ಲೆಲ್ಲ ಹೊರತೆಗಳು ಸೇರಿ 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 ಒಂದು ಉಪನದಿ ಆಗೋದು, ಉಪನದಿ ಜಲಪಾತವಾಗೋದು, ಜಲಪಾತವಾಗಿ ಪ್ರಧಾನ ನದಿಗೆ ಸೇರೋದು, ಅದು ಅರಬ್ಬಿ ಸಮುದ್ರಕ್ಕೆ ಸೇರೋದು. ಅಲ್ಲಿ ಈ ಪಶ್ಚಿಮ ಘಟ್ಟದಿಂದ ಬಂದ ಮಳೆ ನೀರು ವಾಪಸ್ ಆವಿಯಾಗಿ ಮೋಡವಾಗಿ ಪಶ್ಚಿಮ ಘಟ್ಟಕ್ಕೆ ಬರೋದು. ಇದೆಲ್ಲ ಬಹಳ ಸೂಕ್ಷ್ಮಗಳು. ಇನ್ನೊಂದು ನೇರವಾಗಿ ಹೇಳಿದ್ರೆ ನೋಡಿ, ಎತ್ತಿನಹೊಳೆ ಅಂತ ಪ್ರಾಜೆಕ್ಟು. ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ಮಾಡಿದ್ದೇಳಿ, ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬೆಟ್ಟಗಳ ಒಳಗಿನ ದೊಡ್ಡ ದೊಡ್ಡ ಬೃಹತ್ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದರು. ಈ ಬ್ಲಾಸ್ಟ್ ಮಾಡುವಾಗ ಮಣ್ಣಿನ ಪದರ ವೇರಿಯೇಷನ್ ಆಗ್ತದೆ ನೋಡಿ. ಈಗ ಗ್ಯಾಪ್ ಇದ್ದದ್ದು ಕುಸಿದು ಹೋಗ್ತದೆ. ಮಳೆಗಾಲದಲ್ಲಿ ಎಲ್ಲಿ ನೀರು ಬರಬೇಕು ನೋಡಿ, ಅಲ್ಲಿ ಆಲ್ರೆಡಿ ಬ್ಲಾಕ್ ಆಗಿಬಿಟ್ಟಿದೆ, ಇದಾಗಿ ಕಂಪನ ಆಗಿ. ಆಗ ನೀರು, ಅದೇನು ಹೇಳಿದಾಗ ನೀರು ನಿಲ್ಲೋದಿಲ್ಲ, ಅದು ತನ್ನ ದಾರಿ ಹುಡುಕಿಕೊಂಡು ಓಪನ್ ಮಾಡಿ ಛಿದ್ರ ಮಾಡಿಕೊಂಡಾದ್ರೂ ಹೊರಗೆ ಬರ್ತದೆ. ಅದರಿಂದಾಗಿ ಈಗ ಭೂಕುಸಿತಗಳಾಗುತ್ತೆ. ಈ ಪಶ್ಚಿಮ ಘಟ್ಟದ ಮಹತ್ವ ಏನು ನಿಜವಾಗಿ ನಾವು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದಾದ್ರೆ? ಪಶ್ಚಿಮ ಘಟ್ಟ ಇದ್ದ ಕಾರಣ ಇವತ್ತು ಇಡೀ ದಕ್ಷಿಣ ಕನ್ನಡ ಅಲ್ಲ, ದಕ್ಷಿಣ ಭಾರತಕ್ಕೆ ಅದು ಚೇತನ ಶಕ್ತಿ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ನೋಡಿ, ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ನ ತಪತಿ ನದಿಕಿರೋ 1600 ಕಿಲೋಮೀಟರ್ ಅಷ್ಟು ಪಶ್ಚಿಮ ಘಟ್ಟದ ವ್ಯಾಪ್ತಿ ಪ್ರದೇಶ. ಈ ಎಲ್ಲ ರಾಜ್ಯಗಳಲ್ಲಿ ಇವತ್ತು ನಗರದಲ್ಲಿ ಟ್ಯಾಪ್ ತೀರಿಸಿಕೊಂಡು ನೀರು ಬರ್ತದೆ ಹೇಳಿದ ಕಾರಣ ಪಶ್ಚಿಮ ಘಟ್ಟ. ಇವತ್ತು ನಾವು ಇದು ಕರೆಂಟ್ ಹಾಕಿದ ಕೂಡಲೇ ಇಲ್ಲಿ ದೀಪ ಓಪನ್ ಆಗ್ತಾ ಹೇಳಿದರೆ ಪಶ್ಚಿಮ ಘಟ್ಟ. ನಾವಿವತ್ತು ಚೆನ್ನಾಗಿ ಒಂದು ಉಸಿರಾಡ್ತೇವೆ ಅಂತ ಹೇಳಿದರೆ ಪಶ್ಚಿಮ ಘಟ್ಟ. ಎಲ್ಲವೂ ಪಶ್ಚಿಮ ಘಟ್ಟದಲ್ಲಿ ಆಗೋದು. ಯಾಕೆಂದರೆ ನೋಡಿ, ನಮಗೆ 4 ತಿಂಗಳು ಮಳೆ ಆದರೂ ಪಶ್ಚಿಮ ಘಟ್ಟದಲ್ಲಿ 6 ತಿಂಗಳು ಮಳೆ ಆಗ್ತದೆ. ಈ 6 ತಿಂಗಳ ಮಳೆ ನೀರನ್ನು ನೋಡಿ, ಅದೊಂದು ದೊಡ್ಡ ಇದು ಟೆಕ್ನಾಲಜಿಯಲ್ಲಿ.